ಭವಾನಿ ಶಂಕರ ದೇವಾಲಯದ ಪುಷ್ಕರಣಿ ವಿವಾದ ಇದೀಗ ಮತ್ತಷ್ಟು ತೀವ್ರಗೊಂಡಿದೆ. ಪುಷ್ಕರಣಿ ಸಂರಕ್ಷಣೆಗೆ ಆಗ್ರಹಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಹೌದು, ಹುಬ್ಬಳ್ಳಿಯ ಚನ್ನಪೇಟ ಗಾರ್ಡನ್ ಬಳಿ ಇಂದು ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆ ಆರಂಭಿಸಿದರು. ಪುಷ್ಕರಣಿ ಉಳಿಸಿ ಭವಾನಿ ಶಂಕರ ಕೀರ್ತಿ ಬೆಳೆಸಿ ಎಂಬ ಘೋಷಣೆಯೊಂದಿಗೆ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಐತಿಹಾಸಿಕ ಪುಷ್ಕರಣಿಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಪ್ರತಿಭಟನೆಗೆ ಬಿಜೆಪಿ ಕೂಡ ಬೆಂಬಲ ನೀಡಿದ್ದು, ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಅದೇ ರೀತಿ ಬಿಜೆಪಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವು ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿದರು. ಒಟ್ಟಿನಲ್ಲಿ ಭವಾನಿ ಶಂಕರ ದೇವಾಲಯದ ಪುಷ್ಕರಣಿ ಸಂರಕ್ಷಣೆಯ ವಿಚಾರ ಇದೀಗ ರಾಜಕೀಯ ಹಾಗೂ ಸಾಮಾಜಿಕ ವಲಯದಲ್ಲೂ ಚರ್ಚೆಗೆ ಕಾರಣವಾಗಿದ್ದು, ಪುಷ್ಕರಣಿ ಉಳಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ. ಮೀಟರ್ 12 ಮೀಟರ್ ಅಂತ ಇರುತ್ತ. ಇಲ್ಲಿ ಏನು ರೌಂಡ್ ಹಾಕೈತಲ್ಲ, ಇದು ನಮ್ಮ ದೇವಸ್ಥಾನ ಇರ್ತಕ್ಕಂಥದ್ದು ದೇವಸ್ಥಾನ. ಇಲ್ಲೇ ಪುಷ್ಕರಣಿ ದೇವಸ್ಥಾನ ಎಲ್ಲ ಇರ್ತಕ್ಕಂಥದ್ದು. ಅವ್ರ ಮಸೀದಿನೂ ಐತಿಲ್ಲ ವಾಪಸ್. ಇಲ್ಲೆಲ್ಲ ಇಪ್ಪ ರೋಡ್ ಇವತ್ತಿನ ಕ್ರಿಯೇಟ್ ಮಾಡೋರು ಇಲ್ಲೊಂದು 4 ಮೀಟರ್ 3 ಮೀಟರ್ 6 ಮೀಟರ್ ರೋಡ್ ಇತ್ತಂತ ಕ್ರಿಯೇಟ್ ಮಾಡಾಕ ಹೊಂಟಾರ. ಅದಕ್ಕೆ ನಾನು ನಿಮಗೆ ಮೊದಲ ಕೊಡಕತ್ತೀನಿ. ಇದು ಕ್ರಿಯೇಟ್ ಆಗೋಕ್ಕಿಂತ ಮೊದಲು ನೀವು ತೋರಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಕತ್ತೀವಿ. ಎರಡನೇದು, ಭಾರತದ ಗೆಸ್ಟಿಯರ್ ಕರ್ನಾಟಕ ರಾಜ್ಯ ಧಾರವಾಡ ಜಿಲ್ಲೆಯದ ಐತಿ. ಇದು ನಮ್ದಲ್ಲ, ನಾನು ಬಂದಿದ್ದು ಅಥವಾ ಸುಧಾಕರ್ ಶೆಟ್ಟರ್ ಮಾಡಿ ರೆಡಿ ಮಾಡಿ ತರಲಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ, ಈ ದೇವಾಲಯದ ಮುಂಭಾಗದಲ್ಲಿ ಆಯಕಟ್ಟು ಕಲ್ಲುಗಳಿಂದ ನಿರ್ಮಿಸಲಾದ ಪುಷ್ಕರಣಿ ಇದೆ. ಇದ್ಯಾರ್ದು ಪುಷ್ಕರಣಿ ಇದೆ ಅನ್ನತಕ್ಕಂಥ ದಾಖಲೆಯನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೇವೆ. ನಾವ್ಯಾರೂ ಕೂಡ ಹಂಗ ಬಂದು ಇಲ್ಲಿ ಹೋರಾಟ ಮಾಡಕ್ ಬಂದಿಲ್ಲ. ನಮ್ಮಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ದಾಖಲಾತಿಗಳನ್ನು ಇಟ್ಕೊಂಡ ನಾವು ಇವತ್ತು ಹೋರಾಟ ಮಾಡಕತ್ತೀವಿ. ಇದನ್ನ ದಯವಿಟ್ಟು ಎಲ್ಲಾ ಇಲಾಖೆಯವರು ಅರ್ಥ ಮಾಡ್ಕೊಡ್ರಿ. ಕಮಿಷನರ್ ಹುಬ್ಳಿ ಧಾರವಾಡ ಅವರು ಅರ್ಥ ಮಾಡ್ಕೋಬೇಕು. ಸೆಕ್ಯೂರಿಟಿ ಕೊಡ್ತಕ್ಕಂಥ ಶಶಿಕುಮಾರ್ ಅವರು ಅರ್ಥ ಮಾಡ್ಕೊಡ್ರಿ. ಇನ್ನ ಹೂಡಾದವ್ರು